ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗ ಬಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಭಾರತದ ವಿರುದ್ಧ ಏನೋ ಮಾಡೋಕ್ ಹೋಗಿ ಇನ್ನೇನೋ ಆಗಿದ್ದಕ್ಕೆ ಉಗ್ರರಿಗೂ ಈಗ ಇದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 15, ಕ್ರಿಮಿಗಳು ಫಿನಿಶ್. ನಾನು ಕೀರ್ತಿಶ್ರೀ. ಭಾರತದ ವಿರುದ್ಧ ಕಾಲು ಕೆರೆದು ಉಗ್ರ ದಾಳಿ ನಡೆಸಿದ ಉಗ್ರರಿಗೆ ನರಕ ಕಣ್ಮುಂದೆ ಬರ್ತಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಾಗದೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ. ಮೇ 7ರಂದು ಭಾರತ ಶುರು ಮಾಡಿರೋ ಆಪರೇಷನ್ ಸಿಂಧೂರದ ಬಳಿಕ ಉಗ್ರ ಕ್ರಿಮಿಗಳು ಒಬ್ಬೊಬ್ಬರಾಗಿ ಜೀವ ಬಿಡ್ತಿದ್ದಾರೆ. ಅಧಿಕೃತವಾಗಿ ಭಾರತ 6 ಉಗ್ರರು ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ನಿರ್ರಿ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲಾಗು, ಯಾರಲ್ಲಿ ಉಗ್ಗು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು, ಸೈಡಲ್ಲಿ ಇದ್ರೆ ಒಳ್ಳೇದು, ಅಡ್ಡ ಸಿಗಂಗಿಲ್ಲಾಗು, ರಾಮಾಚಾರಿ ರಾಮಾಚಾರಿ. ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ಎಂದಿನಂತೆ ಬೈಸರನ್ ಕಣಿವೆ ಸೌಂದರ್ಯವನ್ನ ಸವಿತಿದ್ರು. ಆಗ ಬೈಸರನ್ ಕಣಿವೆ ಬಳಿಯ ಕಾಡುಗಳಿಂದ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದ ತಲೆ ಮಾಸಿದ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಆರಂಭಿಸಿದರು. ಅದರಲ್ಲಿ 25 ಭಾರತೀಯರು ಮತ್ತು ಒಬ್ಬ ನೇಪಾಳಿ ಪ್ರಜೆ ಮೃತಪಟ್ಟಿದ್ರು. ಇದಾದ ಬಳಿಕ ಇಡೀ ಭಾರತದ ಜನ ಕೇಂದ್ರ ಸರ್ಕಾರಕ್ಕೆ ಒಂದೇ ಒಂದು ಒತ್ತಾಯ ಮಾಡಿದ್ರು. ಅದರಲ್ಲೂ ತಲೆಮಾಸಿದ ಉಗ್ರರು ಧರ್ಮ ಕೇಳಿ ಪ್ರಾಣ ತೆಗೆದಿದ್ದಾರೆ ಅನ್ನೋದು ಗೊತ್ತಾದ ಬಳಿಕ ಭಾರತೀಯರ ಆಕ್ರೋಶ ಇಮ್ಮಡಿಸಿತು. ಉಗ್ರರ ಸ್ವರ್ಗ ಆಗಿರೋ ಪಾಕಿಸ್ತಾನವನ್ನ ಭೂಪಟದಿಂದಲೇ ಅಳಿಸಿ ಹಾಕಲು ಒತ್ತಾಯಿಸಿದ್ರು. ಇದೇ ರೀತಿ ಕೇಂದ್ರ ಸರ್ಕಾರ ಮೇ 7ರಿಂದ ಆಪರೇಷನ್ ಸಿಂಧೂರ ಆರಂಭಿಸಿ ಉಗ್ರರನ್ನ ಹೆಕ್ಕಿ ಹೆಕ್ಕಿ ಕೊಲ್ಲುತ್ತಿದೆ. ಆಪರೇಷನ್ ಸಿಂಧೂರಲ್ಲಿ 6 ಜನ ಉಗ್ರರ ನಾಯಕರನ್ನ ಹೊಡೆದುರುಳಿಸಲಾಗಿದೆ. ಹಲವು ದಶಕಗಳಿಂದ ಭಾರತದ ಕೈಗೆ ಸಿಗದೆ ತಪ್ಪಿಸಿಕೊಳ್ತಿದ್ದ ಒಬ್ಬೊಬ್ಬ ಉಗ್ರನಿಗೂ ಚಿತ್ರ ವಿಚಿತ್ರ ಇತಿಹಾಸವಿದೆ. ಹೀಗೆ ಹತರಾಗಿರೋ ಉಗ್ರರಲ್ಲಿ ಮೋಸ್ಟ್ ನಟೋರಿಯಸ್ ಉಗ್ರ ಯಾರು? ಅವನು ಹೇಗೆ ಸೈತಾನರ ಸ್ವರ್ಗ ಸೇರಿದ ಅಂತ ತೋರಿಸ್ತೀವಿ ನೋಡಿ. ಲಷ್ಕರ್ ಎ ತೈಬಾ ಉಗ್ರ ಮುದಾಸರ್ ಕಾದಿನ್ ಕಾಸ್ ಹತ್ಯೆ. ಮುರಿದಿಕೆಯ ಮರ್ಕಾಜ್ ತೈಬಾ ನಿರ್ವಹಿಸುತ್ತಿದ್ದವ ಮಟಾಶ್. ಭಾರತ ನಡೆಸಿರೋ ಆಪರೇಷನ್ ಸಿಂಧೂರ ಬಲಿಯಾಗಿರೋ ಉಗ್ರರಲ್ಲಿ ಮುದಾಸರ್ ಕಾದಿನ್ ಕಾಸ್ ಪ್ರಮುಖನಾಗಿದ್ದಾನೆ. ಅವನ ಹತ್ಯೆ ಮಾಡೋ ಮೂಲಕ ಭಾರತ ದೊಡ್ಡ ಸಾಧನೆ ಮಾಡಿದೆ. ಇಷ್ಟಕ್ಕೂ ಯಾರಿವನು ಮುದಾಸರ್ ಕಾಸ್ ಅನ್ನೋದನ್ನ ನೋಡೋದಾದ್ರೆ, ಮುದಾಸರ್ ಕಾದಿನ್ ಕಾಸ್ ಅಲಿಯಾಸ್ ಮುದಾಸರ್ ಅಲಿಯಾಸ್ ಅಬು ಜುಂದಾಲ್ ಅಂತ ಕರೆಸಿಕೊಳ್ತಿದ್ದ ಈ ಉಗ್ರ ಮೂರೆದಿಕೆಯಲ್ಲಿದ್ದ ಮರ್ಕಾಜ್ ತೈಬಾ ನಿರ್ವಹಣೆ ಮಾಡ್ತಿದ್ದ. ಭಾರತದ ಗಡಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದ್ದ ಮರ್ಕಾಜ್ ತೈಬಾ ಲಷ್ಕರ್ ಎ ತೊಯ್ಬಾ ಮುಖ್ಯ ಕಚೇರಿಯಾಗಿತ್ತು. 2008ರ ಮುಂಬೈ ದಾಳಿ ನಡೆಸಿದ್ದ ಉಗ್ರ ಅಜ್ಮಲ್ ಕಸಬ್ಗೆ ಇದೇ ಸ್ಥಳದಲ್ಲಿಯೇ ತರಬೇತಿ ನೀಡಲಾಗಿತ್ತು. ಅಲ್ಲದೆ ಕಸಬ್ಗೆ ತರಬೇತಿ ನೀಡಿದ್ದ ಡೇವಿಡ್ ಹೆಡ್ಲಿಗೂ ಇಲ್ಲಿಯೇ ತರಬೇತಿ ನೀಡಲಾಗಿತ್ತು. ಕಾಸ್ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಪಾಕ್ ಸರ್ಕಾರಿ ಶಾಲೆಯಲ್ಲಿ ನಡೆದ ಪ್ರಾರ್ಥನೆ ವೇಳೆ ಜಾಗತಿಕ ಉಗ್ರ ಹಫೀಜ್ ಅಬ್ದುಲ್ ರೌಫ್ ಹಾಜರಾಗಿದ್ದ. ಅಲ್ಲದೆ ಅಂತ್ಯ ಸಂಸ್ಕಾರದ ವೇಳೆ ಪಾಕ್ ಸೇನೆಯ ಉನ್ನತ ಅಧಿಕಾರಿಗಳಿಂದ ಉಗ್ರನಿಗೆ ಗೌರವ ಸಲ್ಲಿಸಲಾಗಿದ್ದು. ಪಾಕಿಸ್ತಾನ್ ಸೇನೆಯ ಜನರಲ್ ಆಸಿಂ ಮುನೀರ್, ಪಂಜಾಬ್ ಮುಖ್ಯಮಂತ್ರಿ ಮರಿಯಂ ನವಾಜ್ ಪರವಾಗಿ ಪಾಕ್ ಸೇನೆಯ ಲೆಫ್ಟಿನೆಂಟ್ ಜನರಲ್, ಪಂಜಾಬ್ ರಾಜ್ಯದ ಐಜಿ ಸ್ಥಾನದಲ್ಲಿರುವ ಅಧಿಕಾರಿಗಳು ಹಾಜರಾಗಿ ಉಗ್ರನಿಗೆ ಗೌರವ ಸಲ್ಲಿಸಿದ್ದಾರೆ.
ನಡೆಸಿರೋ ದಾಳಿಯಲ್ಲಿ ಕೇವಲ ಲಷ್ಕರ್ ಎ ತೊಯ್ಬಾ ಉಗ್ರರು ಮಾತ್ರ ಪ್ರಾಣ ಬಿಟ್ಟಿಲ್ಲ, ಬದಲಿಗೆ ಜೈಷ್ ಎ ಮೊಹಮ್ಮದ್ ಉಗ್ರರು ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮಸೂದ್ ಅಜರ್ ಸಂಬಂಧಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಭಾರತದ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿರೋ ಮಸೂದ್ ಅಜರ್ ಸಂಬಂಧಿ ಯಾರು ಅಂತ ನೋಡೋಣ ಬನ್ನಿ. ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮಸೂದ್ ಅಜರ್ ಸಂಬಂಧಿಯಾಗಿದ್ದು ಬವಾಲ್ಪುರದಲ್ಲಿದ್ದ ಮರ್ಕಜಾ ಸುಬಾನ್ ಅಲ್ಲಾದ ಮುಖ್ಯಸ್ಥನಾಗಿದ್ದ. ಭಾರತದ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಮರ್ಕಾಜ್ ಸುಬಾನ್ ಅಲ್ಲಾ ಇತ್ತು. ಜಮೀಲ್ ಜೈಷ್ ಎ ಮೊಹಮ್ಮದ್ಗೆ ಉಗ್ರರ ನೇಮಕ ಮಾಡುತ್ತಿದ್ದು, ಜೊತೆಗೆ ನಿಧಿ ಸಂಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಮರ್ಕಾಜ್ ಸುಬಾನ್ ಅಲ್ಲಾದಲ್ಲಿ ಉಗ್ರರ ನೇಮಕ ಮಾಡುವ ಜೊತೆಗೆ ಅವರಿಗೆ ತರಬೇತಿ ನೀಡಿ ಉಗ್ರರಲ್ಲಿ ಧರ್ಮಾಂಧತೆ ತುಂಬೋ ಕೆಲಸ ಮಾಡ್ತಿದ್ರು. ಮೇ 7ರಂದು ಮರ್ಕಾಜ್ ಸುಬಾನ್ ಅಲ್ಲಾದಲ್ಲಿ ನಡೆದ ದಾಳಿಯಲ್ಲಿ ಮಸೂದ್ ಅಜರ್ನ 10 ಸಂಬಂಧಿಕರು 4 ಬೆಂಬಲಿಗರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮಸೂದ್ ಅಜರ್ನ ಮತ್ತೊಬ್ಬ ಸಂಬಂಧಿ ಕೂಡ ಭಾರತದ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ. ಇಷ್ಟಕ್ಕೂ ಯಾರವನು? ಅವನು ಜೈಷ್ ಎ ಮೊಹಮ್ಮದ್ನ ಉಗ್ರ ಸಂಘಟನೆಯಲ್ಲಿ ಏನಾಗಿದ್ದ? ಎಷ್ಟು ವರ್ಷಗಳಿಂದ ಭಾರತಕ್ಕೆ ಬೇಕಾಗಿದ್ದ? ಯಾವ್ಯಾವ ಪ್ರಕರಣದಲ್ಲಿ ಇವನ ಕೈವಾಡವಿತ್ತು ಅಂತ ನೋಡೋಣ ಬನ್ನಿ. ಮೊಹಮ್ಮದ್ ಯೂಸುಫ್ ಅಜರ್ ಜೈಷ್ ಎ ಸಂಸ್ಥಾಪಕ ಮಸೂದ್ ಅಜರ್ನ ಮತ್ತೊಬ್ಬ ಸಂಬಂಧಿಯಾಗಿದ್ದಾನೆ. ಒಂದೇ ಒಂದು ದಾಳಿಯಲ್ಲಿ 2 ಉಗ್ರರನ್ನು ಫಿನಿಶ್ ಮಾಡೋ ಮೂಲಕ ಮಸೂದ್ ಅಜರ್ಗೆ ಭಾರತ ಡಬಲ್ ಶಾಕ್ ನೀಡಿದೆ. ಜೈಷ್ ಎ ಮೊಹಮ್ಮದ್ನ ಪ್ರಮುಖ ನಾಯಕರಲ್ಲಿ ಯೂಸುಫ್ ಅಜರ್ ಕೂಡ ಒಬ್ಬನಾಗಿದ್ದಾನೆ. ಅಲ್ಲದೆ ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ಶಸ್ತ್ರಾಸ್ತ್ರಗಳ ಬಳಕೆ ತರಬೇತಿ ನೀಡುತ್ತಿದ್ದ. ಜಮ್ಮು ಕಾಶ್ಮೀರದಲ್ಲಿ ಹಲವಾರು ಉಗ್ರರ ದಾಳಿಗೆ ಪ್ರಮುಖ ಕಾರಣವೇ ಯೂಸುಫ್ ಆಗಿದ್ದ. 1999ರಲ್ಲಿ IC-814 ವಿಮಾನ ಅಪಹರಿಸಿದ್ದವರಲ್ಲಿ ಒಬ್ಬನಾಗಿದ್ದ. ಕಂದಹಾರದಲ್ಲಿ ವಿಮಾನ ಅಪಹರಿಸಿ ಮಸೂದ್ ಅಜರ್ ಬಿಡುಗಡೆಗೆ ಬೇಡಿಕೆ ಇಡಲಾಗಿದೆ. ತೊಯ್ಬಾ ಉಗ್ರರಿಗೆ ಮರ್ಮಾಘಾತ ನೀಡಲಾಗಿದೆ. ಭಾರತೀಯ ಸೇನೆಯಿಂದ ನಡೆದಿರೋ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಹಣ ಸಂಗ್ರಹಿಸುತ್ತಿದ್ದವ ಪ್ರಾಣ ಕಳೆದುಕೊಂಡಿದ್ದಾನೆ. ಯಾರವನು? ಫೈಸಲಾಬಾದ್ನಲ್ಲಿ ನಡೆದ ದಾಳಿ ಬಳಿಕ ಉಗ್ರನಿಗೆ ಸಲ್ಲಿಸಿದ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಂತ ನೋಡೋಣ ಬನ್ನಿ. ಮೇ 7ರ ದಾಳಿಯಲ್ಲಿ ಅಬು ಅಕ್ಸಾ ಅಲಿಯಾಸ್ ಖಾಲಿದ್ ಹತ್ಯೆ ಮಾಡಲಾಗಿತ್ತು. ಲಷ್ಕರ್ ಎ ತೊಯ್ಬಾಗೂ ಸೇನೆ ಡಬಲ್ ಶಾಕ್ ನೀಡಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಹಲವು ದಾಳಿಗಳ ಹಿಂದೆ ಅಬು ಅಕ್ಸಾನ್ ಕೈವಾಡವಿತ್ತು. ಲಷ್ಕರ್ ಎ ತೊಯ್ಬಾಗೆ ಬೇಕಾಗಿದ್ದ ಶಸ್ತ್ರಾಸ್ತ್ರಗಳನ್ನು ಅಫ್ಘಾನಿಸ್ತಾನದಿಂದ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಮಾಸ್ಟರ್ ಮೈಂಡ್ ಆಗಿದ್ದ. ಅಬು ಅಕ್ಸಾನ್ ಸಾವಿನ ಬಳಿಕ ನಡೆದ ಪ್ರಾರ್ಥನೆಯಲ್ಲಿ ಪಾಕ್ ಸೇನೆಯ ಅಧಿಕಾರಿಗಳ ಜೊತೆ ಫೈಸಲಾಬಾದ್ನ ಜಿಲ್ಲಾಧಿಕಾರಿ ಕೂಡ ಭಾಗಿಯಾಗಿದ್ದ ಕುರಿತು ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಜೈಷ್ ಎ ಮೊಹಮ್ಮದ್ನ ಕಾಶ್ಮೀರಿ ಕಮಾಂಡರ್ನ ಪುತ್ರ ಕೂಡ ಭಾರತದ ದಾಳಿಯಲ್ಲಿ ಜೀವ ಕಳೆದುಕೊಂಡಿದ್ದಾನೆ. ಯಾರವನು? ಕಾಶ್ಮೀರದಲ್ಲಿ ನಡೆದಿರೋ ಉಗ್ರರ ದಾಳಿಗಳಲ್ಲಿ ಇವನ ಕೈವಾಡ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೇ 7ರಂದು ನಡೆದ ದಾಳಿಯಲ್ಲಿ ಮೊಹಮ್ಮದ್ ಹಸನ್ ಖಾನ್ನನ್ನು ಹತ್ಯೆ ಮಾಡಲಾಗಿದೆ. ಇವನು ಜೈಷ್ನ ಕಾರ್ಯಕಾರಿ ಮುಖ್ಯಸ್ಥ ಮಫ್ತಿ ಅಸ್ಕರ್ ಖಾನ್ ಕಾಶ್ಮೀರಿಯ ಮಗನಾಗಿದ್ದ. ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ಉಗ್ರರ ದಾಳಿಗಳ ಸಮನ್ವಯಕಾರನಾಗಿ ಕೆಲಸ ಮಾಡ್ತಿದ್ದ. ಭಾರತ ನಡೆಸಿರೋ ದಾಳಿಯಲ್ಲಿ ಒಂದು ಹೈ ಪ್ರೊಫೈಲ್ ಹತ್ಯೆ ನಡೆಸಲಾಗಿದೆ. ಇದು ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್ಗೆ ಭಾರಿ ಆಘಾತ ನೀಡಿದೆ. ಅಮೆರಿಕದ ಪತ್ರಕರ್ತ ಡೇವಿಡ್ ಪರ್ಲ್ ಹತ್ಯೆಯಲ್ಲಿ ಇವನ ಕೈವಾಡವಿತ್ತು. ಜೊತೆಗೆ ಭಾರತಕ್ಕೆ ಹಲವು ದಶಕಗಳಿಂದ ಬೇಕಾಗಿದ್ದ ಉಗ್ರನಾಗಿದ್ದ. ಯಾರವನು ಮಸೂದ್? ಅಜರ್ಗೆ ದೊಡ್ಡ ಆಘಾತ ಆಗಿರೋದು ಯಾಕೆ ಅಂತ ತೋರಿಸ್ತೀವಿ ನೋಡಿ. ಮೇ 7ರ ದಾಳಿಯಲ್ಲಿ ಹೈ ಪ್ರೊಫೈಲ್ ಉಗ್ರ ಅಬ್ದುಲ್ ಅಜರ್ ರೌಫ್ ಹತ್ಯೆ ಮಾಡಲಾಗಿದೆ ಅಂತ ಭಾರತೀಯ ಸೇನೆ ಹೇಳಿದೆ. ಇವನು ಜೈಷ್ ಸಂಸ್ಥಾಪಕ ಮಸೂದ್ ಅಜರ್ನ ಸಹೋದರನಾಗಿದ್ದಾನೆ. ಅಮೆರಿಕದ ಪತ್ರಕರ್ತ ಡೇನಿಯಲ್ ಪರ್ಲ್ ಹತ್ಯೆಗೆ ಕಾರಣವೇ ಇವನು. 1999ರಲ್ಲಿ IC-814 ವಿಮಾನ ಅಪಹರಿಸಿದ್ದವರಲ್ಲಿ ಅಜರ್ ರೌಫ್ ಕೂಡ ಒಬ್ಬನಾಗಿದ್ದ. ಕಂದಹಾರದಲ್ಲಿ ವಿಮಾನವನ್ನ ಅಪಹರಿಸಿ ಮಸೂದ್ ಅಜರ್ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ರು. ಇವನಿಗೆ ತಾಲಿಬಾನ್, ಅಲ್ ಖೈದಾ, ಲಷ್ಕರ್ ಎ ತೊಯ್ಬಾ, ಹಕ್ಕಾನಿ ನೆಟ್ವರ್ಕ್ ಜೊತೆ ನಂಟು ಇಟ್ಟುಕೊಂಡು
ಎಲ್ಲ ಸಂಘಟನೆಗಳು ಸಂಗ್ರಹಿಸುತ್ತಿದ್ದ ಮಾಹಿತಿ ದಾಳಿಗಳ ಸಮನ್ವಯಕಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಅಲ್ಲದೆ ಜೈಷ್ ಉಗ್ರರ ನೇಮಕ, ತರಬೇತಿ, ಉಗ್ರರ ತಲೆಯಲ್ಲಿ ಮತಾಂಧತೆ ತುಂಬಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಪಾಕಿಸ್ತಾನಕ್ಕೆ ಶನಿವಾರ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡಿದೆ. ಪಾಕ್ ಸೇನೆಯ ವಾಯುನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿ ಬಿಟ್ಟಿದೆ. ಪಾಕಿಸ್ತಾನದ ಸುಮಾರು 6 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಕ್ಷಿಪಣಿ ದಾಳಿ ನಡೆಸಿದೆ. ಇಷ್ಟಾದರೂ ಪಾಕಿಸ್ತಾನ ತಮ್ಮ ದೇಶದಲ್ಲಿ ಯಾವುದೇ ದಾಳಿಯೇ ನಡೆದಿಲ್ಲ ಅಂತ ತಿಪ್ಪೆ ಸಾರಿಸೋ ಕೆಲಸ ಮಾಡಿದೆ. ಅದರ ಪಾಕಿಸ್ತಾನದ 8 ವಾಯುನೆಲೆಗಳ ಮೇಲೆ ಭಾರತದ ದಾಳಿ. ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದ ಭಾರತೀಯ ಸೇನೆ. ಮೇ 10ರ ಶನಿವಾರ ಭಾರತೀಯ ಸೇನೆ ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಇದರಲ್ಲಿ ರಾಡಾರ್ ವ್ಯವಸ್ಥೆಯನ್ನ ಹೊಂದಿದ್ದ ವಾಯುನೆಲೆ ಮೇಲೆ ಕೂಡ ಭಾರತ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದೆ. ಭಾರತ ದಾಳಿ ಮಾಡಿರೋ ವಾಯುನೆಲೆಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಪಾಕಿಸ್ತಾನ್ ರಾಜಧಾನಿ ಇಸ್ಲಾಮಾಬಾದ್ನಿಂದ 337 ಕಿಲೋಮೀಟರ್ ದೂರದಲ್ಲಿರುವ ಜಂಗ್ ಜಿಲ್ಲೆಯ ರಫೀಕಿ ವಾಯುನೆಲೆ ಮೇಲೆ ಭಾರತದ ದಾಳಿ ಮಾಡಿದೆ. ಈ ವಾಯುನೆಲೆಯಲ್ಲಿ 10,000 ಅಡಿ ರನ್ವೇಯನ್ನ ನಿರ್ಮಿಸಲಾಗಿದೆ. ಇದೇ ರೀತಿ ಡ್ರೋನ್ಗಳನ್ನು ಸಂಗ್ರಹಿಸುತ್ತಿದ್ದ ಪಂಜಾಬ್ನ ಚಾಕ್ವಾಲ್ ಜಿಲ್ಲೆಯ ಮುರೀದ ವಾಯುನೆಲೆಯು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಚಕ್ಲಾಲಾದ ನೂರ್ ಖಾನ್ ವಾಯುನೆಲೆಯ ಮೇಲೂ ದಾಳಿ ನಡೆದಿದ್ದು, ಪಾಕಿಸ್ತಾನ್ ವಾಯುಸೇನೆಯ ಚಕ್ಲಾಲಾ, ಫಾಜೆಯಾ ಕಾಲೇಜ್ಗಳು ಇಲ್ಲಿವೆ. ಪಾಕಿಸ್ತಾನ್ ಯುದ್ಧ ಆರಂಭಿಸಿದ್ರೆ ತಕ್ಷಣ ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಳ್ಳಲು ಬಳಸಲಾಗುತ್ತಿದ್ದ ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನ ರಹೀಮ್ ಯಾರ್ ಖಾನ್ ವಾಯುನೆಲೆಯ ಮೇಲೂ ದಾಳಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಉದ್ಘಾಟನೆಯಾಗಿದ್ದ ಮತ್ತು ಪಾಕಿಸ್ತಾನದ ಹೈದರಾಬಾದ್, ಕರಾಚಿ ನಡುವೆ ಇರೋ ಸಿಂಧ್ನ ಜಮ್ಶೋರ್ ಜಿಲ್ಲೆಯ ಸಕ್ಕೂರ್ ವಾಯುನೆಲೆ ಮೇಲೆ ದಾಳಿ ಮಾಡಲಾಗಿದೆ. ಲಾಹೋರ್ನಿಂದ 70 ಕಿಲೋಮೀಟರ್ ದೂರದಲ್ಲಿರೋ ಚುನೈನ್ ವಾಯುನೆಲೆಯು ಸೇನೆಯ ಮೇನ್ ಟಾರ್ಗೆಟ್ ಆಗಿತ್ತು. ಇನ್ನು ಸಿಯಾಲ್ಕೋಟ್ ಜಿಲ್ಲೆಯ ಪಸ್ರು ರಾಡಾರ್ ವ್ಯವಸ್ಥೆ ಮೇಲೆ ದಾಳಿ ಮಾಡಿದ್ದು, ಇದರ ಜೊತೆಗೆ ಸಿಯಾಲ್ಕೋಟ್ನ ಕಂಟೋನ್ಮೆಂಟ್ ವಾಯುನೆಲೆ ಮೇಲೂ ಸ್ಟ್ರೈಕ್ ಮಾಡಲಾಗಿದೆ. ತನ್ನ ವಾಯುನೆಲೆಗಳ ಮೇಲೆ ದಾಳಿ ನಡೆದಿದೆ ಎಂದಿದ್ದ ಪಾಕ್ ತಿಪ್ಪೆ ಸಾರಿಸುವ ಪ್ರಯತ್ನವನ್ನು ವಿಫಲಗೊಳಿಸಿದ ಭಾರತ. ಪಾಕ್ನ ಸುಳ್ಳು ಸುದ್ದಿಗಳಿಗೆ ಸೇನಾಧಿಕಾರಿಗಳ ತಿರುಗೇಟು. ಪಾಕಿಸ್ತಾನದ ವಾಯುನೆಲೆಗಳನ್ನ ಗುರಿಯಾಗಿಸಿ ಭಾರತೀಯ ಸೇನೆ ದಾಳಿ ಮಾಡಿತ್ತು. ಗುರಿಯನ್ನ ಖಚಿತಪಡಿಸಿಕೊಂಡು ಭಾರತದಿಂದ ಕ್ಷಿಪಣಿ ದಾಳಿಗಳು ನಡೆದಿದ್ವು. ಭಾರತೀಯ ಸೇನೆ ದಾಳಿ ಮಾಡಿರೋ ಕುರಿತು ಪಾಕ್ ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳನ್ನು ಹಂಚಿಕೊಂಡಿದ್ರು. ಇಷ್ಟಾದರೂ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಸೇನೆ ಭಾರತ ಯಾವುದೇ ದಾಳಿಗಳನ್ನು ಮಾಡಿಲ್ಲ ಎಂದಿದ್ದಾರೆ. ಭಾರತದ ಕೆಲವು ಕ್ಷಿಪಣಿಗಳನ್ನು ಹಾರಿಬಿಟ್ಟಿತ್ತು. ಅವುಗಳಲ್ಲಿ ಬಹುತೇಕ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ. ಕೆಲವು ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ಸಾಧ್ಯವಾಗಿಲ್ಲ. ಭಾರತ ಸುಳ್ಳು ಸುದ್ದಿ ಹರಡುತ್ತಿದೆ ಅಂತ ಪಾಕಿಸ್ತಾನ ಆರೋಪಿಸಿತ್ತು. ಭಾರತ ಯಾವುದೇ ದಾಳಿಗಳನ್ನ ಮಾಡಿಲ್ಲ ಅಂತ ಪಾಕಿಸ್ತಾನ್ ತಿಪ್ಪೆ ಸಾರಿಸಲು ಯತ್ನಿಸಿದ್ರು. ಆದರೆ ಪಾಕಿಸ್ತಾನದ ಈ ತಿಪ್ಪೆ ಸಾರಿಸೋ ಕೆಲಸವನ್ನ ಭಾರತ ವಿಫಲಗೊಳಿಸಿದೆ. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿರುವುದಕ್ಕೆ ಸಾಕ್ಷ್ಯಗಳನ್ನು ರಿಲೀಸ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯ ಅಧಿಕಾರಿಗಳು ತಿರುಗೇಟನ್ನ ನೀಡಿದ್ದಾರೆ. ಪಾಕಿಸ್ತಾನ್ ಸುಳ್ಳು ಸುದ್ದಿಗಳನ್ನು ಹರಡೋ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಪಾಕಿಸ್ತಾನ್ ಹೇಳ್ತಿರೋ ರೀತಿ ದಾಳಿ ಆಗಿಲ್ಲ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಪಾಕ್ ವಾಯುನೆಲೆಗಳ ಮೇಲೆ ದಾಳಿ ಆಗ್ತಿದ್ದಂತೆ ಭಾರತದ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಕೆಲವು ಫೋಟೋಗಳನ್ನು ರಿಲೀಸ್ ಮಾಡಿದ್ರು. ಅಲ್ಲದೆ ಪಾಕಿಸ್ತಾನ್ ಫೇಕ್ ನ್ಯೂಸ್ ಹರಡಲು ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಪಾಕಿಸ್ತಾನದ ಸುಳ್ಳು ಸುದ್ದಿಗಳ ಕುರಿತು ಫ್ಯಾಕ್ಟ್ ಚೆಕ್ ಕೂಡ ಮಾಡಿಸಿದ್ರು. ಈ ಮೂಲಕ ಪಾಕಿಸ್ತಾನದ ಗೋಬೆಲ್ಸ್ ನೀತಿಯನ್ನ ಜಗತ್ತಿನ ಮುಂದೆ ತೆರೆದಿಟ್ರು.
ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸುತ್ತಿದೆ. ಇದರ ನಡುವೆ ಭಾರತದಲ್ಲಿ ಉಗ್ರರು ದಾಳಿ ನಡೆಸಿದರೆ ಅದನ್ನ ಪಾಕಿಸ್ತಾನ ನಡೆಸುತ್ತಿರೋ ಯುದ್ಧ ಅಂತ ಪರಿಗಣಿಸಲು ಭಾರತ ಸರ್ಕಾರ ಸಿದ್ಧವಾಗಿದೆ. ಉಗ್ರರು ದಾಳಿ ಮಾಡಿದ್ರೆ ಪಾಕಿಸ್ತಾನವೇ ದಾಳಿ ಮಾಡಿದೆ ಅಂತ ಸರ್ಕಾರ ಪರಿಗಣಿಸಲಿದೆ. ಒಂದೆಡೆ ಭಾರತೀಯ ಸೇನೆ ಪಾಕ್ ವಿರುದ್ಧ ದಾಳಿಗಳನ್ನು ನಡೆಸುತ್ತಿದ್ರೆ ಮತ್ತೊಂದೆಡೆ ಪಾಕ್ ಸೇನೆ ವಿರುದ್ಧ ಬೇರೊಬ್ಬರು ಆಕ್ರಮಣ ನಡೆಸುತ್ತಿದ್ದಾರೆ. ಅದರ ಡೀಟೇಲ್ಸ್. ಸತತ 2 ದಿನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಲು ಸೇನೆ ಸಜ್ಜಾಗಿದೆ. ಸೇನೆಯ ಜೊತೆಗೆ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ಚುರುಕು ಮುಟ್ಟಿಸಲು ನಿರ್ಧರಿಸಿದೆ. ಮೇ 7ರಂದು ಉಗ್ರರ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತ್ತು. ಮೇ 7ರಂದು ಸುಮ್ಮನಿದ್ದ ಪಾಕಿಸ್ತಾನ ಮೇ 8ರಂದು ಇದ್ದಕ್ಕಿದ್ದಂತೆ ಕದನ ವಿರಾಮ ಉಲ್ಲಂಘಿಸಿತ್ತು. ಭಾರತದ ಗಡಿ ನಗರಗಳ ಮೇಲೆ ಇದ್ದಕ್ಕಿದ್ದಂತೆ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹಾರಿಸಿತ್ತು. ಮೇ 9ರಂದು ಸಹ ಪಾಕಿಸ್ತಾನ ಮತ್ತೆ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹಾರಿಬಿಟ್ಟಿತ್ತು. ಇದರಿಂದ ಕೆರಳಿದ ಭಾರತ ಶನಿವಾರ ಅಂದರೆ ಮೇ 10ರಂದು ಪಾಕ್ ವಾಯುನೆಲೆಗಳ ಮೇಲೆ ದಾಳಿ ಮಾಡಿ ತಿರುಗೇಟು ಮಾಡಿದೆ. ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸದೆ ಹೋದರೆ ಭಾರತಕ್ಕೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ಹೀಗಾಗಿಯೇ ಉಗ್ರರು ದಾಳಿ ನಡೆಸಿದ್ರೆ ಪಾಕಿಸ್ತಾನದ ವಿರುದ್ಧ ಸರ್ಕಾರ ಪೂರ್ಣ ಪ್ರಮಾಣದ ಯುದ್ಧ ಘೋಷಿಸೋ ಸಾಧ್ಯತೆ ಇದೆ. ಭಾರತೀಯ ಸೇನೆ ಜೊತೆಗೆ ಬಲೂಚಿಗಳಿಂದ ಪಾಕ್ಗೆ ಹೊಡೆತ. ನೋಶ್ಕಿ ಪ್ರಾಂತ್ಯದ ಅಹಮದ್ ವಾಲೆ ನಗರ BLA ವಶಕ್ಕೆ. ಒಂದೆಡೆ ಪಾಕಿಸ್ತಾನದ ವಿರುದ್ಧ ಭಾರತ ಪದೇ ಪದೇ ದಾಳಿ ಮಾಡಿತ್ತು. ಇನ್ನೊಂದೆಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನದ ಸೇನೆ ವಿರುದ್ಧ ದಾಳಿ ಮಾಡ್ತಿದೆ. ಭಾರತ ಆಪರೇಷನ್ ಸಿಂಧೂರ ಆರಂಭಿಸುತ್ತಿದ್ದಂತೆ BLA ಅಲರ್ಟ್ ಆಗಿತ್ತು. ಭಾರತದ ವಿರುದ್ಧ ಪಾಕಿಸ್ತಾನ ಮೇ 8ರಂದು ಕ್ಷಿಪಣಿ ಡ್ರೋನ್ಗಳನ್ನು ದಾಳಿ ಮಾಡಿತ್ತು. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳು ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿತ್ತು. ಇದರಿಂದ ಉತ್ತೇಜಿತರಾದ ಬಲೂಚಿಗಳು ಮೇ 9ರ ಮಧ್ಯರಾತ್ರಿ 12:05ಕ್ಕೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ರು. ಬಲೂಚಿಸ್ತಾನ್ ಪ್ರಾಂತ್ಯದಿಂದ ಪಾಕ್ ಸೇನೆಯನ್ನ ಹೊರದಬ್ಬುವ ನಿಟ್ಟಿನಲ್ಲಿ ಗೆರಿಲ್ಲಾ ಸ್ಥಾನಕ್ಕೆ ಭರ್ಜರಿ ಶಾಕ್ ನೀಡಿದೆ. ಒಂದೆಡೆ ಭಾರತೀಯ ಸೇನೆ, ಮತ್ತೊಂದೆಡೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ದಾಳಿಗಳನ್ನ ಮಾಡ್ತಿವೆ. ಎರಡೂ ಕಡೆಯಿಂದ ನಡೀತಿರೋ ದಾಳಿಗಳಿಂದ ಪಾಕಿಸ್ತಾನ ಹಣ್ಣುಗಾಯಿ ನೀರುಗಾಯಿ ಆಗ್ಬಿಟ್ಟಿದೆ. ಇಷ್ಟಾದರೂ ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಉಗ್ರರನ್ನ ಪೊರೆದು ಪೋಷಿಸುವ ತನ್ನ ನಿಲುವು ಬದಲಾಯಿಸ್ತಿಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಅವರೇ ಬೆಳೆಸಿದ ಉಗ್ರರೇ ಕಾಟ ಕೊಡೋದು ಗ್ಯಾರಂಟಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.